ಒಂದು ಸೊಲೆನಾಯ್ಡ್ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ರೇಖೆಗಳಂತಿರುತ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಆಪ್ಷನ್ ಯಾವ್ದು ಬರ್ತದೆ? ಏಕರೂಪವಾಗಿರುತ್ತೆ. ಒಳಭಾಗದಲ್ಲಿ ಕಾಂತಕ್ಷೇತ್ರ ಏನಾಗಿರ್ತದೆ? ಏಕರೂಪದಲ್ಲಿರುತ್ತೆ. ಅದಕ್ಕೆ ಏನಾಗತ್ತಲ್ಲ ಕಾಂತೀಯ ಬಲರೇಖೆಗಳು ಸಮಾಂತರ ರೇಖೆಗಳಂತಿರುತ್ತವೆ ಅಂತ ಹೇಳ. ನೆಕ್ಸ್ಟ್, ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ವಿದ್ಯುತ್ ಪ್ರವಾಹ ನಿರೋಧದ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ ಏನು? ಸೂತ್ರ ಆರ್ ಅಂದ್ರೆ ಏನು? ಗೊತ್ತಿರ್ಬೇಕು. ವಿದ್ಯುತ್ ಪ್ರವಾಹದ SI ಏಕಮಾನ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಿದ್ಯುತ್ ಮಂಡಲದಲ್ಲಿ ಬದಲಾಯಿಸಬಹುದಾದ ರೋಧ ಚಿಹ್ನೆಯ ಚಿತ್ರವನ್ನು ಬರೆಯಿರಿ. ಬರ್ತಂದ್ರೆ ಬೋರ್ಡ್ ಮೇಲೆ ಬರೀತೀರಿ. ಇನ್ನೊಂದು ಅಷ್ಟು ನಡೀತತ್ರ ಒಂದು ಮಾರ್ಕ್ಸಿ. ಅದಕ್ಕೇನು ಅಷ್ಟೇ ಸರ್ ನೆಕ್ಸ್ಟ್, ಬಲಗೈನ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ? ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಒಂದು ವಾಕ್ಯದಲ್ಲಿ ಎಲ್ಲರಿಗೂ ಗೊತ್ತದಲ್ಲ? ಇನ್ನೊಂದು ರಿವಿಷನ್ ಮಾಡೋಣ. ಗೊತ್ತಾಗಲ್ಲ ಎಲ್ಲಾರ್ಗಿ? ಇಲ್ಪ ಎಲ್ಲರಿಗೂ ಗೊತ್ತಾಗಲ್ಲ? ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ವೋಲ್ಟೇಜ್ ಅಥವಾ ವಿಭವಾಂತರ ಆಕಸ್ಮಿಕ ಹೆಚ್ಚಳದಿಂದ ಓವರ್ಲೋಡ್ ಉಂಟಾಗುತ್ತದೆ. ನೆಕ್ಸ್ಟ್, ಕೆಲವು ಸಂದರ್ಭಗಳಲ್ಲಿ ಹಲವು ಉಪಕರಣಗಳು ಒಂದೇ ಸಾಕೆಟಿಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಒಂದೇ ನೇರ ಅನುಪಾತ ಇದ್ದಾಗ ಓವರ್ಲೋಡ್ ಉಂಟಾಗುತ್ತದೆ. ಅದನ್ನ ಹೇಳಿ. ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ವೋಲ್ಟೇಜ್ನ ವಿಭವಾಂತರವು ಉಂಟಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಹಲವು ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ಎರಡು ನೇರ ಅನುಪಾತ. ನನಗೆ ಪಾಯಿಂಟ್ಸ್ ವೈಸ್ ಹೇಳಿ. ಫಸ್ಟ್ ಪಾಯಿಂಟ್ ಏನು ರೀಸನ್ ಕೇಳತ್ತಾರ ಅವರು? ಓವರ್ಲೋಡ್ ಆಗಕ್ಕೆ ಕಾರಣ ಕೇಳತ್ತಾರ. ಫಸ್ಟ್ ಪಾಯಿಂಟ್ ಏನ್ ಹೇಳಿ? ಕ್ಲಿಯರ್ ಆಗಿ ಹೇಳ್ರಿ. ಯಾರು? ವೋಲ್ಟೇಜ್ನ ವಿಭವಾಂತರವು ಆಕಸ್ಮಿಕ ಹೆಚ್ಚಳದಿಂದ ಓವರ್ಲೋಡ್ ಉಂಟಾಗುತ್ತದೆ. ನೋಡಿ, ಆಕಸ್ಮಿಕ ಹೆಚ್ಚಳದಿಂದ ಉಂಟಾಗುತ್ತೆ. ಏನು? ಲೋಡ್ ಓವರ್ಲೋಡ್ ಆಕಸ್ಮಿಕ ಹೆಚ್ಚಳದಿಂದ.
ಈಗ ನಾವು ಒಮ್ಮೆ ಕರೆಂಟ್ ಹೆಚ್ಚು ಕಮ್ಮಿ ಬಂದ ತಕ್ಷಣ ಟಿವಿ ಬ್ಲಾಸ್ಟ್ ಆಗೋದು, ಬಲ್ಬ್ ಹೋಗೋದು ಆಗ್ತಿರ್ತಾವಲ್ರಿ. ಆಕಸ್ಮಿಕವಾಗಿ ಏನೋ ಮಳೆ ಬಂದಿರ್ಬೋದು, ಏನೋ ಒಂದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಆಗತ್ತೆ. ನೆಕ್ಸ್ಟ್ ಇನ್ನೊಂದು ರೀಸನ್ ಇಲ್ಲಿ ಕೆಲವು ಸಂದರ್ಭದಲ್ಲಿ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ. ಓಕೆ ನೋಡ್ರಿ, ಈಗ ಒಂದ್ ಮೋಟರ್ ಇರ್ತೈತೆ ಅಂತ ತಿಳ್ಕೊರಿ. ಮೋಟರ್, ಮನ್ಯಾನ ಲೈಟ್ ಎಲ್ಲಾನು ಒಂದ ಸಾಕೆಟಿಗೆ ಕನೆಕ್ಟ್ ಮಾಡಿದ್ರ ಲೋಡ್ ಜಾಸ್ತಿ ಬರ್ತೈತಿಲ್ರಿ. ಲೋಡ್ ಅವಾಗ ಏನಾಗತ್ತ, ಒಮ್ಮೆ ಲೋಡ್ ಜಾಸ್ತಿ ಇದ್ದಾಗ ವಯರ್ ಏನಾಗತ್ತೆ, ಮೆಲ್ಟ್ ಆಗತ್ತೆ. ಸೊ ನೀವು ರಿಯಾಲಿಟಿ ಒಳಗ ಅದನ್ನ ಇದನ್ನ ಮಾಡ್ಬೇಕ್ರಿ. ಅದು ನಮ್ಮ ದಿನನಿತ್ಯ ಜೀವನದೊಳಗ ಅಳವಡಿಸ್ಕೋಬೇಕು ವಿಜ್ಞಾನವನ್ನ. ಅವಾಗ ನಿಮ್ಗೆ ಏನಾಗತ್ತದ ಅಂಡರ್ಸ್ಟ್ಯಾಂಡ್ ಆಗತ್ತ. ಬೈಪಾಟ್ ಮಾಡೋದಲ್ರಿ, ಸಿಂಪಲ್. ನಮ್ಮ ದಿನನಿತ್ಯ ಜೀವನದೊಳಗ ಅವನ್ನ ಓವರ್ಲೋಡ್ ಅನ್ನೋದು ಕೇಳಿ ನಾವು ವರ್ಡ್ ಓವರ್ಲೋಡ್ ಆಗೈತಂದ ಅದಕ್ಕ ಏನಾಗೈತಿ, ಮೋಟಾರ್ ಬ್ಲಾಸ್ಟ್ ಆಗೈತಿ, ಅದಕ್ಕ ಟಿವಿ ಬ್ಲಾಸ್ಟ್ ಆಗೈತಿ ಅಂತ ಕೇಳ್ತೀವಿ. ಹಂಗ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ನೆಕ್ಸ್ಟ್ ಹೇಳಿ. ಸಕ್ರಿಯ ತಂತಿ ಮತ್ತು ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್. ಒಂದ್ ಪಾಯಿಂಟ್ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಎರಡು ಎಸ್ 3 ಪಾಯಿಂಟ್ ನೀವು ಹೇಳ್ತಾರ 3 ಪಾಯಿಂಟ್ ಬರ್ತಾರ. ಹೇಳಿ ರೀಸನ್. ಒಂದು ವಿದ್ಯುತ್ ಮಂಡಲದಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ವಿಭವಾಂತರ ಆಕಸ್ಮಿಕ ಹೆಚ್ಚಳದಿಂದ ಓವರ್ಲೋಡ್ ಉಂಟಾಗುತ್ತದೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೀವು ನೆಕ್ಸ್ಟ್ ನೀನು ಕೊಟ್ಟಿದ್ದು ನಿಲ್ಸಿದ್ರು ನೆಕ್ಸ್ಟ್ ಕೆಲವು ಸಂದರ್ಭಗಳಲ್ಲಿ ಹಲವು ಉಪಕರಣಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್, ಒಂದೇ ಸಾಕೆಟಿಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ. ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ಬರೆಯಿರಿ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. ಕಾಂತೀಯ ಒಳಭಾಗದಲ್ಲಿ ದಕ್ಷಿಣ ಧ್ರುವದಲ್ಲಿ ಉತ್ಸರ್ಜಿತವಾಗಿ ಉತ್ತರ ಧ್ರುವದಲ್ಲಿ ವಿಲೀನಗೊಳಿಸುತ್ತದೆ. ಯಾವುದೇ ಕಾಂತೀಯ ಲಕ್ಷಣಗಳು, ಕಾಂತೀಯ ಬಲರೇಖೆಗಳ ಲಕ್ಷಣಗಳು. ಆದ್ದರಿಂದ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಅದರ ಪಾಯಿಂಟ್ಸ್ ಪಟ್ಟಿದ್ದು ನೀವು ಅಟ್ಲೀಸ್ಟ್ ಒಂದು 2-3 ಪಾಯಿಂಟ್ಸ್ ಬರೆಯಿರಿ. ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾದಲ್ಲಿ ಕಾಂತ ಕ್ಷೇತ್ರದ ಬಲವು ಹೆಚ್ಚಾಗುತ್ತದೆ. ನೀವು ಇಲ್ಲಿ ಮಟ್ಟ ಏನಾಗೈತೆ ಅಂದ್ರೆ 6 ತಿಂಗಳಾದ್ರೂ ಏನು ಪ್ರಿಪರೇಷನ್ ಮಾಡಿಲ್ಲ, ಬರೀ ಬರೆಯೋದು ಒಂದು ಅಷ್ಟ ಅದು ಓದಿದ್ದು ಸರಿಯಾಗಿ ನೋಡೋದಿಲ್ಲ. ಈ ಮರ ಹತ್ತಿರಲ್ಲ ಅದಕ್ಕೆ ಹೆಂಗ ಅನ್ಸಾಕ ಸ್ವಲ್ಪ ಇನ್ನೊಂದು ತಿಂಗಳು ಹೋಗೋರಾಗ ನೀವು ಇದನ್ನ ಪ್ರಾಕ್ಟೀಸ್ ಆಗತ್ತೆ, ಮಾಡಿಸ್ತೀನಿ. ಪ್ರಾಕ್ಟೀಸ್ ಮಾಡಿಸ್ತೀನಿ. ಇದರ ಜೊತೆ ಇಂಗ್ಲೀಷ್ ಆಗತ್ತೆ, ಎಲ್ಲಾ ಸಬ್ಜೆಕ್ಟು ಕವರ್ ಮಾಡಿ. ಈ ಪ್ರಾಕ್ಟೀಸ್ ಮಾಡತ್ತೀರಿ, ಈ ಬೈಪಾಟ್ ಮಾಡಿ ಹೇಳಕ್ ಸ್ಟಾರ್ಟ್ ಮಾಡತ್ತೀರಿ, ಹೌದಲ್ರಿ? ಅದಕ್ಕೆ ಹಂಗ ಅದನ್ನ ಒಂದ್ 4-5 ಸಲ ರಿವಿಷನ್ ಮಾಡಿದ್ವಿ ಅಂದ್ರ ನೀವು ಪಟ್ ಆನ್ಸರ್. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಒಂದು ವೇಳೆ ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡು ದಿಕ್ಕುಗಳತ್ತ ನಿರ್ಧರಿಸುವ ಆವೃತ ಜಾಲ ಉಂಟಾಗುತ್ತದೆ. ಯಾರ್ಯಾರು ಹೇಳಿಲ್ರಿ ಈಗ ಆನ್ಸರ್? ಇದನ್ನ ಸಿಕ್ಕಿಲ್ಲ ಅಂತ ಫಸ್ಟು ಮಾಡೋದು ಏನ್ ಮಾಡಿದ್ರು ಹೇಳಿದ್ರಲ್ಲ 1 ಪಾಯಿಂಟ್ ಹೇಳ್ಬೇಕಾಗಿತ್ತು. ನೆಕ್ಸ್ಟ್ ನೀವು
ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ಬರೆಯಿರಿ. ಉಳಿದಾರ ಕೇಳಿಸ್ಕೊರಿ. ಹಾ ಆಪ್ಷನ್ ಎ ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ಬರೆಯಿರಿ. ಒಂದು ವಾಕ್ಯದಲ್ಲಿ ಬರ್ತಾವ ಇದು. ಬಲಗೈನ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ? ಎದರ ದಿಕ್ಕ? ವಿದ್ಯುತ್ ಪ್ರವಾಹದ ದಿಕ್ಕನ್ನು. ಹೌದಲ್ಲ? ಮತ್ತ ಹಂಗ ದಿಕ್ಕನ್ನು ಅಂದ್ರ ನೆಕ್ಸ್ಟ್ ಕಾರಣಗಳು. ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ಬರೆಯಿರಿ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತಗೊಂಡು ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಆದರೆ ಕಾಂತೀಯ ಒಳಭಾಗದಲ್ಲಿ ದಕ್ಷಿಣ ಧ್ರುವವು ಉತ್ಸರ್ಜಿತಗೊಂಡು ಉತ್ತರ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಆದ್ದರಿಂದ ಕಾಂತೀಯ ಹೊರಭಾಗದಲ್ಲಿ ಕಾಂತೀಯ ಬಲರೇಖೆಗಳು ವೃತ್ತ ಜಾಲಗಳಾಗಿ ಮೂಡುತ್ತವೆ. ನೆಕ್ಸ್ಟ್ ಪರ್ಫೆಕ್ಟ್ ಯಾರು ಹೇಳ್ತಾರೆ? ಹೇಳ್ಬಾರ್ದು. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತಗೊಂಡು ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಮತ್ತು ಕಾಂತೀಯ ಒಳಭಾಗದಲ್ಲಿ ದಕ್ಷಿಣ ಧ್ರುವದಲ್ಲಿ ಉತ್ಸರ್ಜಿತಗೊಂಡು ಉತ್ತರ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಆದ್ದರಿಂದ ಕಾಂತೀಯ ಬಲರೇಖೆಗಳನ್ನು ಆವೃತ್ತ ಜಾಲಗಳಾಗಿವೆ ಎನ್ನುತ್ತಾರೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾದಂತೆ ಕಾಂತಕ್ಷೇತ್ರದ ಬಲವು ಹೆಚ್ಚಾಗುತ್ತದೆ. ಎರಡು ಬಲರೇಖೆಗಳು ಒಂದನ್ನೊಂದು ಛೇದಿಸಿದ ಬಿಂದುವಿನಲ್ಲಿ ದಿಕ್ಸೂಚಿನ ಸೂಜಿಯು ಎರಡು ದಿಕ್ಕಿನಲ್ಲಿ ನಿರ್ದೇಶಿಸುತ್ತದೆ. ಆದರೆ ಇದು ವ್ಯವಸ್ಥಿತ ಸಂಭವ. ನೆಕ್ಸ್ಟ್ ಅದನ್ನ ಹೇಳಿ. ಕಾಂತೀಯ ಬಲರೇಖೆಗಳ ಲಕ್ಷಣಗಳು ಮುಂದಿನ ಹೇಳಿ. ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ. ಈ ಕ್ರಮಕ್ಕೆ 2 ಕಾರಣಗಳನ್ನು ಕೊಡಿ. ವಿದ್ಯುತ್ ಪ್ರವಾಹವನ್ನು ಒಟ್ಟು ರೋಧದ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉಜ್ವಲವಾಗಿರುತ್ತದೆ. ದಕ್ಷಿಣ ಧ್ರುವದಲ್ಲಿ ವಿಲೀನಗೊಂಡಿರುತ್ತದೆ. ಆದರೆ ಕಾಂತೀಯ ಒಳಭಾಗದಲ್ಲಿ ದಕ್ಷಿಣ ಧ್ರುವದಲ್ಲಿ ಉಜ್ವಲಿತವಾಗಿರುತ್ತದೆ. ಉತ್ತರ ಧ್ರುವದಲ್ಲಿ ವಿಲೀನಗೊಂಡಿರುತ್ತದೆ. ಆದ್ದರಿಂದ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲವಾಗಿರುತ್ತವೆ. ಕಾಂತಕ್ಷೇತ್ರ ಬರ್ಯಾಕ ಬರ್ದಕ್ಕ ಪರ್ಫೆಕ್ಟ್ ಆಗಿ ಹೇಳಕ್ಕಲಿಬೇಕು. ಇನ್ನೂ ಪರ್ಫೆಕ್ಟ್ ಏನಪ್ಪ? ನೆಕ್ಸ್ಟ್ 6, 7, 8 ಯಾವ ಪರ್ಫೆಕ್ಟ್ ಐತೆ? ಆಪ್ಷನ್ 6, 7, 8 ಅವು ಎಷ್ಟು 3 ಕ್ವಶನ್ ಅದಾವ್ರಿ. 2 ಮಾರ್ಕ್ಸಿಗೆ
ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಅದನ್ನು ಹೇಳಿ. ವಿದ್ಯುತ್ ಲೋಡ್ ವೋಲ್ಟೇಜ್ ಅಥವಾ ವಿಭವಾಂತರ ಹೆಚ್ಚಾದಾಗ ಓವರ್ಲೋಡ್ ಆಗುತ್ತದೆ. ವೆರಿ ಗುಡ್. ಕೆಲವು ಸಂದರ್ಭಗಳಲ್ಲಿ ಹೆಚ್ಚು ಉಪಕರಣಗಳನ್ನು ಒಂದೇ ಸಾಕೆಟ್ ನಲ್ಲಿ ಜೋಡಿಸಿದಾಗ ಓವರ್ಲೋಡ್ ಉಂಟಾಗುತ್ತದೆ. ವೆರಿ ಗುಡ್. ಇನ್ನೊಂದು ಸಜೀವ ತಂತಿ ಮತ್ತು ತಟಸ್ಥ ತಂತಿ ನೇರ ಸಂಪರ್ಕಕ್ಕೆ ಬಂದಾಗ ಹೈ ವೋಲ್ಟೇಜ್ ಉಂಟಾಗುತ್ತದೆ. ನೆಕ್ಸ್ಟ್, ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ಬರೆಯಿರಿ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದ ಉತ್ಸರ್ಜಕಗಳು, ದಕ್ಷಿಣದ ಗೃಹ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ. ಈ ಕ್ರಮಕ್ಕೆ 2 ಉದಾಹರಣೆ ಕೊಡಿ. ಕಾರಣ ಕೊಡಿ. ವಿದ್ಯುತ್ ಪ್ರವಾಹ ವಿಭಜಿಸುತ್ತದೆ. ಒಟ್ಟು ರೋಧ ಕಡಿಮೆ ಮಾಡಬಹುದು. ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯವಿದ್ದಾಗ ಇದು ಸಹಾಯಕವಾಗಿದೆ. ಈ ಜೋಡಣೆಯಲ್ಲಿ ಒಂದು ಜೋಡಣೆಯಲ್ಲಿ ಕಾರ್ಯ ಬಂದಾದರೆ ಉಳಿದೆಲ್ಲವೂ ಕಾರ್ಯ ನಿರ್ವಹಿಸುತ್ತದೆ. ಕರೆಕ್ಟ್ ಆಯ್ತು ನೋಡಿ. ಪ್ರಾಪರ್ ಆಗಿ ಹೇಳ್ತಾ ನೀ ವಿದ್ಯುತ್ ಪ್ರವಾಹವನ್ನು ವಿಭಜಿಸಬಹುದು. ಒಟ್ಟು ರೋಧವನ್ನು ಕಡಿಮೆ ಮಾಡಬಹುದು. ವಿಭಿನ್ನ ರೋಧವು ವಿಭಿನ್ನ ವಿದ್ಯುತ್ ಬೇಕಾದಾಗ ರೋಧವು ಉಪಯೋಗ ಮಾಡಬಹುದು. ಮತ್ತು ಸರಿ, ಒಂದು ರೋಧ ವಿದ್ಯುತ್ ಸಾಕೆಟ್ ಕೆಟ್ಟಾಗ ಉಳಿದವು ಎಲ್ಲವೂ ಕಾರ್ಯನಿರ್ವಹಿಸ್ತವೆ. ಒಂದು ರೋಧ ಹಾಳಾದರೆ ಇನ್ನು ಉಳಿದೆಲ್ಲವೂ ಕಾರ್ಯನಿರ್ವಹಿಸುತ್ತವೆ. ಹೌದಾ? ಪರ್ಫೆಕ್ಟ್ ಆಗುತ್ತಲ್ಲ. ನೆಕ್ಸ್ಟ್ 6, 7, 8 ಹೇಳಿರಿ. ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗುವ ಕಾರಣ ವಿದ್ಯುತ್ ವಿಭವಾಂತರ ಹೆಚ್ಚಾದಾಗ ಓವರ್ಲೋಡ್ ಉಂಟಾಗ್ತೈತ್ರಿ. ಇನ್ನೊಂದು ರೀಸನ್, ಕೆಲವು ಸಂದರ್ಭಗಳಲ್ಲಿ ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ. ಸಜೀವ ಹಾಗೂ ತಟಸ್ಥ ತಂತಿಗಳನ್ನು ಎರಡು ಒಂದೇ ಸಂಪರ್ಕದಲ್ಲಿ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ. ನೆಕ್ಸ್ಟ್ ಆಗತ್ತಲ್ರಿ. 2, 3 7, 8 ಬರ್ತಾವ್ರಿ. ಬರ್ತೈತಿ. 8ನೇದು ಪ್ರಾಪರ್ ಆಗಿ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ರೋಧವನ್ನು ಕಡಿಮೆ ಮಾಡಬಹುದು. ವಿಭಿನ್ನ ವಿದ್ಯುತ್ ಪ್ರವಾಹಕ್ಕೆ ಇದು ಸಹಾಯಕವಾಗಿದೆ. ಈ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದೆಲ್ಲವೂ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಓಮನ ನಿಯಮವನ್ನು ನಿರೂಪಿಸಿ. AB ಪಟ್ಟರು. ಓಮನ ನಿಯಮವನ್ನು ನಿರೂಪಿಸಿ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ಮೂಲಕ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತವಾಗಿರುತ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಯ್ತದ ಓಮ್ನ ನಿಯಮ. ಅದನ್ನ ಇಂಪಾರ್ಟೆಂಟ್ ಅದ. ಜನರಲ್ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಅದ. ಸ್ಥಿರವಾದ ತಾಪಮಾನದಲ್ಲಿ ಹರಿಯುವ ವಿದ್ಯುತ್ ಎಲ್ಲ ಕೇಳ್ತೀನಿ. ವಿದ್ಯುತ್ ಮಂಡಲದಲ್ಲಿ
ಲೋಹದ ತಾಪಮಾನ ತಂತಿಯ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹಗಳ ತಂತಿಗಳು ನೀರು ಸಂಪರ್ಕ ನಡುವಿನ ಮುಖಾಂತರ ಅದರ ಮೂಲಕ ಹರಿಯುವ ನೀರು ಸಂಪರ್ಕಕ್ಕೆ ಅನುಪಾತವಾಗಿದೆ. ಮೊನ್ನೆ ಮತ್ತೆ ಯಾರು ಕ್ವಶನ್ ಉತ್ತರ ಕೇಳಿರಿ ನಾವು ನೋಡಿ ಹೇಳಿರಿ. ನೆಕ್ಸ್ಟ್ ಅದು ಇಂಪಾರ್ಟೆಂಟ್ ಐತೆ ನೋಡ್ಕೊಂಡು ತೆಗೆದೋದ್ರ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ರೂಪಾಂತರವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ, ವಾಹಕದ ಅಡ್ಡಗೆರೆ, ವಸ್ತುವಿನ ಪ್ರಾಕೃತಿಕ ಘನ, ವಸ್ತುವಿನ ತಾಪ. ಸ್ಥಿರವಾದ ತಾಪಮಾನದಲ್ಲಿನ ಯಾಕೆನ ಬರ್ತಾರೆ ಕರೆಕ್ಟ್ ಮಾಡುವ ನೀನ ರೌಂಡ್ ಹಾಕಿ ರೌಂಡ್ ಹಾಕಿ ಅದ್ರ ಮ್ಯಾಕ್ ಎ ಅಂದ್ರೆ ಬಿ ಅಂದ್ರೆ ಎ ಅಂದ್ರೆ ಅಮೀಟರ್ ಬಿ ಅಂದ್ರೆ ವೋಲ್ಟಾಮೀಟರ್ ಡಬ್ಲ್ಯೂ ಅಂದ್ರೆ ಪರ್ಫೆಕ್ಟ್ ಆಗ್ಬೇಕ. ನೆಕ್ಸ್ಟ್ ಹೇಳಿ ಪರ್ಫೆಕ್ಟ್ ಹೇಳಿ ಎಲ್ಲಿ ಐತದ ಆನ್ಸರ್. ನೆಕ್ಸ್ಟ್ ಮಾಡಿಲ್ಲ. ನೆಕ್ಸ್ಟ್ next question prepare are next question prepare ಸರ್ ಅದು ಲೆಕ್ಕ ಐತೆ ನಾ ಯಾವ ಬಿ ಬಿ ಪಾಸ್ ಮಾಡ್ಬೇಕು. ಒಂದಿನ ನಿಮ್ಗೆ ಅಡ್ವಾನ್ಸ್ ಕೊಟ್ಟು ಪ್ರಿಂಟರ್ ಉಪಯೋಗ ಏನು ಮಾಡಲಿಲ್ಲ. ನೆಕ್ಸ್ಟ್ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ರೂಪಾಂತರವನ್ನು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿದೆ. ಸ್ಥಿರವಾದ ತಾಪಮಾನದಲ್ಲಿ ಒಂದು ವಿದ್ಯುತ್ ಮಂಡಲದ ಲೋಹದ ತಂತಿಯ ನಡುವಿನ ರೂಪಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿದೆ.
ಸ್ಥಿರವಾದ ತಾಪಮಾನದಲ್ಲಿ ಎರಡು ಗೊತ್ತಿದ್ರೆ ಎರಡು ಹೇಳ್ಬಿಟ್ಟು ಬಿ ಗೊತ್ತಿಲ್ಲ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಬಿ ವಾಹಕದ ಉದ್ದ, ವಾಹಕದ ಪ್ರಾಕೃತಿಕ ಗುಣ, ವಾಹಕದ ಅಡ್ಡಕೊಯ್ದ, ವಸ್ತುವಿನ ಪ್ರಾಕೃತಿಕ ಗುಣ, ವಸ್ತುವಿನ ತಾಪಮಾನ. ನೆಕ್ಸ್ಟ್ ಬರೋದಿಲ್ಲ. ನೆಕ್ಸ್ಟ್ ಒಂದು ಸ್ಥಿರವಾದ ಪೂರ್ಣ ನಿಯಮವನ್ನು ನಿರ್ವಹಿಸಿ. ಸ್ಥಿರವಾದ ತಾಪಮಾನದ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಗಳ ನಡುವಿನ ವಿಭವಾಂತರವು ಅದರ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. R/R. ನೆಕ್ಸ್ಟ್ ಬಿ ಬರುತ್ತಾನ? ಹಾ ಹೇಳ್ಬಿಡು. ವಾಹಕದ ಉದ್ದ ಮತ್ತು ವಾಹಕದ ಅಡ್ಡಕೊಯ್ದ ವಸ್ತುವಿನ ಪ್ರಾಕೃತಿಕ ಗುಣಲಕ್ಷಣ ನೆಕ್ಸ್ಟ್ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದ ತಂತಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. V/I/R. ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ದ, ವಸ್ತುವಿನ ಪ್ರಾಕೃತಿಕ ಗುಣ, ವಸ್ತುವಿನ ತಾಪ. ಕರೆಕ್ಟ್ ಏನು ನೋಡ. ಅವ್ರಿಗೆ ಹೆಂಗ್ ಬರ್ತಾವ, ನಿಮ್ಗೆ ಯಾಕೆ ಬರುದಿಲ್ಲ? ಪರ್ಫೆಕ್ಟ್ ಆಗ್ಬೇಕಂದ್ರೆ ಮನಸ್ಸು ಕೊಟ್ಟು ಓದಿದ್ರೆ ಆಕತ್ತೆ. ಸ್ಥಿರವಾದ ತಾಪಮಾನದ ವಿದ್ಯುತ್ ಮಂಡಲದ ಲೋಹದ ತಂತಿಯ ನಡುವಿನ ಇಲ್ಲಿ ಯಾರು ದಾಟಲ್ಲ, ಎಲ್ಲಾರು ಸಣ್ಣರಿದ್ದಾರೆ, ಆದ್ರೆ ಓದೋದಿಲ್ಲ. ವಿಭವಾಂತರದ ಅದರ ಮೂಲದಿಂದ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತ. ನೆಕ್ಸ್ಟ್ ಪಟ್ಪಟ ಹೇಳ್ಬೇಕು. ಹೆಂಗಾದ್ರ ಸ್ಥಿರವಾದ ತಾಪಮಾನದಲ್ಲಿನ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ಪ್ರವಾಹಕ್ಕೆ ನೇರ ಅನುಪಾತವಾಗಿದೆ. V/I/R. ವಾಹಕದ ಉದ್ದ ವಾಹಕದ ಅಡ್ಡಕೊಯ್ದ ವಸ್ತುವಿನ ಪ್ರಾಕೃತಿಕ ಗುಣ, ವಸ್ತುವಿನ ತಾಪ. ನೋಡ ಕ್ಲಾಸ್ ಹಾಕಲ್ಲ ಸರಿ, ಇಂಪ್ರೂವ್ಮೆಂಟ್ ಆಯ್ತಲ್ಲ ಬಸ್. ಯಾಕ ನಾ ಏನ್ ಹೇಳ್ತೀನಿ, ಯಾರು ದೊಡ್ಡಲ್ಲ, ಎಲ್ಲಾರು ಪರ್ಫೆಕ್ಟ್ ಆಗಿ ಪಾಟ್ ಉತ್ತರ ಬರ್ತಾವ. ಹಂಗ ಪ್ರಶ್ನೆ ಕೇಳುತ್ತೆ, ಹಂಗ ಅಳವರ್ದಂಗ ಆಗ್ಬೇಕ್ರಿ ಉತ್ತರ. ಟಕ್ 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 ಕೇಳೋರಿಗೆ ಏನಾಗತ್ತೆ, ಇಂಟ್ರೆಸ್ಟ್ ಬರ್ತೈತಿ. ಬಂದ ಆಲ್ರೆಡಿ ಓದ್ದವ್ರಿಗೆ ರಿವಿಷನ್ ಆಕತಿ. ಸ್ವಲ್ಪ ಎಲ್ಲ ಡೌಟ್ ಇದ್ರು ಕೇಳಿದ ತಕ್ಷಣ ಪರ್ಫೆಕ್ಟ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಒಂದು ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಆಪ್ಷನ್ ಬಿ. ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ದ, ವಸ್ತುವಿನ ಪ್ರಾಕೃತಿಕ ಗುಣ, ವಸ್ತುವಿನ ತಾಪ. ನೆಕ್ಸ್ಟ್ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಪ್ರವಾಹದ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. V/I/R. ಬಿ. ಆಪ್ಷನ್ ಬಿ. ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ದ, ವಸ್ತುವಿನ ಪ್ರಾಕೃತಿಕ ಗುಣ, ವಸ್ತುವಿನ ತಾಪ.
ವೆರಿ ಗುಡ್. ಹಾ, ಸ್ಥಿರ ಎರಡು ಹೇಳಿದವು. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ನೆಕ್ಸ್ಟ್ ಪ್ರಿಪೇರ್ ವಿದ್ಯುತ್ ಮಂಡಲದಲ್ಲಿರುವ ಲೋಹ ತಂತಿಯ ನಡುವಿನ ವಿಭಾಂತರವು ಅದರ ಮೂಲಕ ಹರಿಯುವ ಹೇಳ್ಕೊಡ್ರಿ ಬರ್ತಿರ್ತಾರೆ. ಪ್ರವಾಹಕ್ಕೆ ನೇರ ಅನುಪಾತ ಎನ್ನುವರು. V = IR ಇಂಟು R ಅಥವಾ IR. B ವಾಹಕದ ಉದ್ದ ವಾಹಕದ ಉದ್ದಕ್ಕೊಯ್ತ ಅಡ್ಡಕೊಯ್ತ ವಸ್ತುವಿನ ಪ್ರಾಕೃತಿಕ ಗುಣಗಳು. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ತಂತಿಯ ವಿಭವಾಂತರವು ವಿದ್ಯುತ್ ಪ್ರವಾಹದ ನೇರ ಅನುಪಾತದಲ್ಲಿರುತ್ತದೆ. ನೆಕ್ಸ್ಟ್ ಬೇರೆ ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ವಸ್ತುವಿನ ತಾಪ. ನೆಕ್ಸ್ಟ್ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. V = I × R. V ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವುವು? ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ವಾಹಕದ ತಾಪ. ವೆರಿ ಗುಡ್. ನೆಕ್ಸ್ಟ್ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. V = I × R. ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ವಸ್ತುವಿನ ತಾಪ. ವೆರಿ ಗುಡ್. ನೆಕ್ಸ್ಟ್ ಸ್ಥಿರವಾದ ತಾಪಮಾನ ಹೇಳಿಲ್ಲ ನೀವು? ನಿಮಗೆ ಬಂದಿತ್ತು ಕ್ವಶನ್ ಅಲ್ಲಿಂದ ಸ್ಟಾರ್ಟ್ ಆಗೈತೆ. ಬರ್ತದಿಲ್ಲ ಈಗ? ಅದ ನೀವು ಹೇಳಿದ್ರು ಅಲ್ಲಿಂದನೇ ಸ್ಟಾರ್ಟ್ ಆಗೈತೆ. ಅವ್ರಿಗೆ ಬರ್ತತಿಲ್ಲ ಈಗಾರ? ಹಾ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಲೆಕ್ಕ ಐತೆ. ಯಾರು ಮಾಡ್ತಾರೆ? ಈಗಾಗಲೇ ಗರ್ಲ್ಸ್ ಮಾಡಿರಲ್ಲ ಒಂದು. ಬರ್ತ ಅದಕ್ಕೆ ಸರ್ ಕ್ವಶನ್ ಪಡ್ತೀನಿ. ಅದ್ರ ಲೆಕ್ಕ ಅದ್ರ ನೋಡು ಡೈರೆಕ್ಟ್ ಬಿಡ್ಸ ಆನ್ಸರ್. I = V / R. ಕೊಡ್ರಲ್ಲಿ ಗರ್ಲ್ಸ್ ಅಷ್ಟು ಕೊಡ್ರಿ.
ಎಷ್ಟು ಮಾರ್ಕ್ಸಿಗೆ ಐತ್ರಿ ಇದು? ಹ್ಞೂ ಏನು ಕಂಡಿಡಿ ಅಂದ್ರಪ್ಪ ಅವರು? ಪ್ರತಿಯೊಂದು ರೋಧದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹನ ಕಂಡುಹಿಡಿಯೋದು ಹೇಳ್ಯಾರ. ಫಾರ್ಮುಲಾ ಏನೈತ್ರಿ ಅದಕ್ಕೆ? ವಿದ್ಯುತ್ ಯಾವುದು? ಎಷ್ಟಾಗುತ್ತೆ ಇದು? ಎಷ್ಟಿದೆ? 15? 6 3 15. ಇಲ್ಲ 6 3 18. 6 2 12.5. 0.9. ಹೆಂಗೆ ಎಷ್ಟು ತೊಗೊಂಡಾರ ವ್ಯಾಲ್ಯೂ? ಹಾಂ 24/60 ಐತೆ. ಬಾ ಮಾಡ್ಬಾ ಆಯ್ತು ರೀ. ಒಂದು ಮಾಡಿ ಉಳಿದು ಕರೆಕ್ಟ್ ಅದ ಇಲ್ಲ? ಹ್ಞೂ ಇದನ್ನು ತಗೋ, ಇದನ್ನು ತಗೋ ಮಾರ್ಕರ್. ಅಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಮ್ಯಾಲೆ. .4 ಆ್ಯಂಪರ್ ಗೊತ್ತಾತ್ರಿ? ಇದು ಎಲ್ಲರಿಗೂ ಬರ್ತತಿಲ್ರಿ? ಮಾಡಕ್ಕೆ ಬರುತ್ತಾ? ನೆಕ್ಸ್ಟ್ ಕ್ವಶನ್ ಏನೈತ್ರಿ? ಬಿ. ಇದು ಎಷ್ಟು ಮಾರ್ಕ್ಸ್ ಸಿಗಿದೆ? 3 ಮಾರ್ಕರ್ಸ್. ಹ್ಞೂ ನೆಕ್ಸ್ಟ್ ಕ್ವಶನ್. 15 ಅನ್ರಿ ಈಗ? 15 15 ಮುಗಿತಾ? ಮಂಡಲದ ಒಟ್ಟು ಅತ್ಯಂತ ರೋಧಕಗಳಾದ R1 R2 ಮತ್ತು R3ಗಳ ಬೆಲೆ ಕ್ರಮವಾಗಿ 10 20 ಮತ್ತು 60ಗಳಾಗಿದ್ದು ಇದಾತ. ನೆಕ್ಸ್ಟ್ ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಈಗ ಕಂಡುಹಿಡಿದ್ರಿ. ನೆಕ್ಸ್ಟ್ ಮಂಡಲದಲ್ಲಿರುವ ಒಟ್ಟು ವಿದ್ಯುತ್ ಪ್ರವಾಹ. ಬರ್ರಿ ಬರ್ತತೆ. ಗರ್ಲ್ಸ್ ಯಾರು ಬರ್ತಾರ? ಬರ್ರಿ. ಕುಂದಿರ್ತಾರೆ. ಕೊಡು ಕೊಡು. I1 + I2 + I3. I1 ಏನೈತ್ರಿ? 2.4. I2 I3 ಮುಗಿತ್ರಿ? ಎಷ್ಟು ಬಂತ್ರಿ? 4 ಆಂಪರ್. ಸಿ ಯಾರು ಮಾಡ್ತಾರೆ? ನೀವು ಯಾರು? ಒಂದು ಮಾಡ್ಯಾನ, ನೀವು ಮಾಡು.
ಬುಕ್ನಾಗ ಬಿಟ್ಟು ತಪ್ಪಾಯ್ತು ಸರಿ. ಹೌದಾ ಇದ್ರೊಳಗೆ ಕೊಟ್ಟಿದ್ದು ಆನ್ಸರ್ ತಪ್ಪೈತೆ ನೀನು ಕರೆಕ್ಟಾಗಿ ಮಾಡಿ ಆ ಕಡೆ ಮಾಡಿ ಅದು ಬೇಕನ ಅದು ಮ್ಯಾಲೆ ಮಾಡಿ ಎಷ್ಟು ಬಂತ್ರಿ 99. ವೆರಿ ಗುಡ್ R1 ಪ್ಲಸ್ R2 ಪ್ಲಸ್ R3 ಈಕ್ವಲ್ಸ್ ಟು R1 R2 R3 ಕೊಟ್ಟಾರ್ರಿ ಅವ್ರು 10 Ω 20 Ω 60 Ω ಟೋಟಲ್ ಎಷ್ಟಾತ್ರಿ 90 Ω. ನೆಕ್ಸ್ಟ್ ಕ್ವಶನ್ ಹನ್ನೊಂದನೇದ್ದ ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ? ಗೊತ್ತಾಗಿಲ್ಲ ಈಗ ಡಿಸ್ಕಷನ್ ಮಾಡಕ್ಕ. ನೆಕ್ಸ್ಟ್ ಎಷ್ಟು ಗೊತ್ತಾಗತ್ತ ಅಷ್ಟು ಪ್ರಿಪೇರ್ ಆಗ್ರಿ, ಅದನ್ನ ಎಕ್ಸಾಮ್ ಬಂದ್ರೆ ಬರ್ತಾರೆ. ವಿದ್ಯುತ್ ಮಂಡಲ ಎಂದರೇನು? ಯಾರ್ಯಾರಿಗೆ ಪರ್ಫೆಕ್ಟ್ ಬರ್ತದ ಕೈ ಹತ್ರ? ಚಿತ್ರ ರೀ ಅಲ್ಲ, ವಿದ್ಯುತ್ ಮಂಡಲ ಎಂದರೇನು ಹೇಳವಿ. ಅಲ್ಲಿ ದೀಪನ್ ಬಾಜು ಹುಲಿ ಜೋರಾಗಿ ಹೇಳ್ಬೇಕು. ಕೊಡ್ರಿ ಪರ್ಫೆಕ್ಟ್ ಆಗ್ಬೇಕು. ಯಾರು ಹೇಳ್ತಾರೆ? ಒಬ್ರು ಬಾಯ್ ಸರ್ ಹೇಳ, ಉಷ್ಟ್ರು ಹೇಳೋದ ಎಲ್ಲಾರು ಕೇಳ್ತೀನಿ. ವಿದ್ಯುತ್ ಪ್ರವಾಹ ಯಾವ್ದಿಂತ ಹೇಳ. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ನೆಕ್ಸ್ಟ್ ಹೇಳ್ರಿ. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ನೆಕ್ಸ್ಟ್ ಇಲ್ಲೇ ಹೇಳ್ರಿ. ನೀವ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ಎಷ್ಟು ಕನ್ಫ್ಯೂಸ್ ಮಾಡ್ಕೊಂತೀರಿ. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ನಿರಂತರ ದಿಕ್ಕನ್ನು ನಿರಂತರ ಆವೃತ್ತಿ ಮತ್ತು ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ವಿದ್ಯುತ್ ಪ್ರವಾಹದ ನಿರಂತರ ಚಿತ್ರ ತೆಗಿದೈತಲ್ರಿ, ಯಾರು ತೆಗಿತಾರೆ? ಯಾವ ಅದನ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಯಾರು ಹೇಳ್ತಾರೆ? ಹೇಳ್ರಿ ಮತ್ತೆ ಪಾಟ್ ಪಾಟ್ ಹೇಳ್ರಿ. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಪ್ರವಾಹ ಎನ್ನುವರು. ವಿದ್ಯುತ್ ಮಂಡಲ ಎನ್ನುವರು. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ವೆರಿ ಗುಡ್. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ನೆಕ್ಸ್ಟ್ ಪಟ್ 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 ಬರ್ಬೇಕು. ಹಂಗ ಗೊತ್ತಿದ್ದಾರ ಹೇಳ್ಬಿಡ್ರಿ. ಆವೃತ್ತ ಮಾರ್ಗವನ್ನು ಯಾರು ಹೇಳತ್ತಾರ್ರಿ? ಹೇಳ, ಜೋರಾಗಿ ಹೇಳ. ವಿದ್ಯುತ್ ಪ್ರವಾಹದ ನಿರಂತರ ಆವೃತ್ತಿ
ನಗಬಾರ್ದ ಯಾರು ನಗಬಾರ್ದ. ವಿದ್ಯುತ್ ಮಂಡಲ ಏನು. ನೆಕ್ಸ್ಟ್ ಇಲ್ಲಿ ಬಾಯ್ಸ್. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಆವೃತ ಮತ್ತು ನಿರಂತರ ಮಾರ್ಗಗಳನ್ನು ವಿದ್ಯುತ್ ಮಂಡಲ ಎನ್ನುವರು. ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ವೆರಿ ಗುಡ್. ಹೇಳ ನೀ ಹೇಳಿದ್ರ. ಎಲ್ಲಾರು ಹೇಳಿದ್ರಲ್ಲ. ಹೇಳ ಮತ್ತ ಇಲ್ಲಿ ಯಾರು ಹೆಸರಿಟ್ಟು ನೀನ ಹೇಳಲ್ಲ. ಪಟ್ ಎಲ್ಲಾರು ನಾ ನೆಕ್ಸ್ಟ್ ಅಂದಾಗ ನೀವ್ ಹೇಳ್ಬಿಡ್ಬೇಕು ಯಾರು ಬರ್ತೈತೆ ಅವ್ರ. ಮತ್ತ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವರ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ವೆರಿ ಗುಡ್. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಎನ್ನುವರು. ನೆಕ್ಸ್ಟ್ ಏನ್ ಸಂಬಂಧ ಇಲ್ಲ ನಮ್ಗ. ಬಾ ಇತ್ತಪ್ಪ ಕಲೀರಿ ಯಾವಾಗ ನೀನ್ನ. ನೆಕ್ಸ್ಟ್ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ. ಪ್ರಿಪೇರ್ ಆಗಿರನ ಇಲ್ಲ. ನೆಕ್ಸ್ಟ್ ರಾಸಾಯನಿಕ ವಿಜ್ಞಾನ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ. ಶಬಾಷ್. ಕೈ ಎತ್ತಿರಲ್ಲ ಅದಕ್ಕೆ ಖುಷಿ. ಹೇಳ. ಮೆಥನೋಯಿಕ್. ಓಕೆ, ಆಪ್ಷನ್ಸ್ ಕೊಟ್ಟಿರ್ತಾರ. ಒಂದು ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ ಅದರ pH ಮೌಲ್ಯ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ZnO ಪ್ಲಸ್ CO ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಆಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ. ZnO ಪ್ಲಸ್ C. ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಕಾರ್ಬನ್, ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಸತುವಿನ ಆಕ್ಸೈಡ್. CO ಅಂದ್ರೆ ಏನ್ರಿ? ಕಾರ್ಬನ್ ಡೈಆಕ್ಸೈಡ್. Zn ಅಂದ್ರ ಜಿಂಕ್. ನೆಕ್ಸ್ಟ್, ಚಿಪ್ಸ್ ತಯಾರಕರು ಚಿಪ್ಸ್ ಅನ್ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ ಏಕೆ? ಅಲ್ಲಿ ತಡಿ ಮಾಯಾಶ್ರೀ. ಕಮಟುವಿಕೆ ತಡೆಗಟ್ಟಲು ಪ್ರತಿ ಉತ್ಕರ್ಷಕಗಳನ್ನು ಹಾಯಿಸುತ್ತಾರೆ. ಉದಾಹರಣೆ, ಚಿಪ್ಸ್ ತಯಾರಕರು ಪಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸುತ್ತಾರೆ. ಎದಕ್ಕೆ ಹಾಯಿಸ್ತಾರ್ರಿ? ಕಮಟ ಆಗಬಾರ್ದು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು. ವೈಜ್ಞಾನಿಕ ಕಾರಣ ಕೊಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು. ವೈಜ್ಞಾನಿಕ ಕಾರಣ ಕೊಡಿ. ಸ್ಟ್ಯಾಂಡ್ ಅಪ್. ಯಾರ್ದಿಂತ ಹೇಳ. ಇಲ್ಲದಿದ್ದರೆ ವಾತಾವರಣದಲ್ಲಿನ ತೇವಾಂಶದೊಂದಿಗೆ ವರ್ತಿಸಿ ಜಿಪ್ಸಮ್ ಎಂಬ ಘನರೂಪದ ಪದಾರ್ಥವಾಗುತ್ತದೆ. ಅಷ್ಟ ರೀಸನ್. ಎಷ್ಟು ಮಾರ್ಕ್ಸ್? 1 ಮಾರ್ಕ್ಸ್. ಓಕೆ, ಕರೆಕ್ಟ್. ನೆಕ್ಸ್ಟ್, ತಟಸ್ಥೀಕರಣ ಕ್ರಿಯೆ ಎಂದರೇನು? ಕೈ ಹತ್ರ ಯಾರ್ಯಾರು ಇಲ್ಲಿಂದ ಉಷ್ಟ್ರ ಹೇಳ್ಕೊಂತವ್ರಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು. ಯಾವ್ದಿಂತ ಹೇಳ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡುವುದೇ ತಟಸ್ಥೀಕರಣ. ವೆರಿ ಗುಡ್. ನೆಕ್ಸ್ಟ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಎನ್ನುವರು. ನೆಕ್ಸ್ಟ್, ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿ ನೀರು ಮತ್ತು ಲವಣಗಳನ್ನು ಉಂಟು ಮಾಡುವ ಕ್ರಿಯೆಗೆ ಪ್ರತ್ಯಾಮ್ಲ ಎನ್ನುವರು. ನೆಕ್ಸ್ಟ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕ್ರಿಯೆಯಿಂದ ನೀರು ಮತ್ತು ಲವಣವನ್ನು ಉಂಟು ಮಾಡುವುದಕ್ಕೆ ತಟಸ್ಥೀಕರಣ ಎನ್ನುವರು. ವೆರಿ ಗುಡ್. ನೆಕ್ಸ್ಟ್, ಆಮ್ಲ ಮತ್ತು ಪ್ರತ್ಯಾಮ್ಲ ಹಿಂಗ್ ಬರ.
ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಈ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಮತ್ತು ಲವಣ ಉಂಟು ಮಾಡುತ್ತದೆ. ಅದಕ್ಕೆ ತಟಸ್ಥೀಕರಣ ಎನ್ನುವರು. ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ಮಾರ್ಗವನ್ನು ವರ್ತಿಸಿ ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟಾಗುವ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ವೆರಿ ಗುಡ್. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣಗಳು ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ವೆರಿ ಗುಡ್. ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿ ನೀರು ಮತ್ತು ಲವಣಗಳ ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣಗಳ ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವುದನ್ನು ತಟಸ್ಥೀಕರಣ. ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದಾಗ ನೀರು ಮತ್ತು ಆಮ್ಲಗಳನ್ನು ಉಂಟು ಮಾಡುವ ನೀರು ಮತ್ತು ಲವಣಗಳನ್ನು ಉಂಟು ಮಾಡುವ ಕ್ರಿಯೆಯನ್ನು ನಿಧಾನ, ಯಾಕೆ ಅವಸರ ಮಾಡಿ ಟೈಮ್ ಕೊಡ್ತೀವಿ. ಗಣಪ ಸ್ಟ್ಯಾಂಡ್ ಅಪ್. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣಗಳನ್ನು ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ವೆರಿ ಗುಡ್. ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ವೆರಿ ಗುಡ್. ಎರಡು ಎಕ್ಸಾಮ್ ಡಾಟ್ ತೆಗಿ, ಆ ಕಡೆ ತೆಗಿ, ಆ ಕಡೆ ತೆಗಿ. ಹಿಂಗ್ ಬರುತ್ತ, ನಾನು ಆ ಕಡೆ ಡೈಗ್ರಾಮ್ ಯಾವ ಅಲ್ಲೇ ಬರ್, ಅಲ್ಲಿ ಕೈಲೇ ತೆಗಿ. ಅದನ್ನೇ ಮಾರ್ಕರ್ ಇದನ್ನಾಗ